ಹೋದ ವರ್ಷಕ್ಕಿಂತ ಈ ವರ್ಷ ನಿಮಗೆ ಯೋಗ್ಯ ಸ್ಥಿತಿಗೆ, ಆ ಅವಮಾನದ ಸ್ಥಿತಿಯನ್ನು ಬಿಟ್ಟು ಒಂದು ಮಹಿಮೆಯ, ಒಂದು ಮಾನ್ಯತೆಯ ಸ್ಥಾನಕ್ಕೆ ದೇವರು ನಿಮ್ಮನ್ನ ತಂದು ನಿಲ್ಲಿಸ್ತಕ್ಕಂಥ ದೇವರಾಗಿದ್ದಾರೆ. ನೀವು ಬಯಸ್ತಿರೋ ಬಯಸಲ್ವಾ? ನಾನು ಹೇಳ್ತೀನಿ, ಯೇಸುವಿನ ಕೃಪೆಯಿಂದ ನೀವು ಉದ್ಧಾರ, ನಿಮ್ಮ ದರಿದ್ರಗದು ಬದಲಾಗತ್ತೆ, ನಿಮ್ಮ ಬಲಹೀನತೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ನೀವು ಎಲ್ಲಿ ನಾಚಿಕೆ ಪಟ್ಟಿದ್ದೀರಾ, ಎಲ್ಲಿ ನೀವು ಹಲ್ಲಗಳೆಯಲ್ಪಟ್ಟಿದ್ದೀರಾ, ಎಲ್ಲಿ ನಿಮ್ಮನ್ನು ಅವಮಾನ ಪಡಿಸಿದ್ದಾರೆ, ಆ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಕೃಪೆ, ಯೇಸುವೇ ಆ ಕೃಪೆ ನಿಮ್ಮನ್ನು ಎತ್ತಿ ನಿಲ್ಲಿಸುವಂತ ದೇವರಾಗಿದ್ದಾರೆ. ಈ ವರ್ಷ ದೇವರು ಹೇಳ್ತಾರೆ, ನನ್ನ ಕೃಪೆ ನಿನ್ನ ಪರವಾಗಿ ಎಲ್ಲ ಸೆಟಲ್ಮೆಂಟ್ ಮಾಡತ್ತೆ. ನಿನ್ನ ದುಃಖಕ್ಕೆ ಸೆಟಲ್ಮೆಂಟ್, ನಿನ್ನ ರೋಗಕ್ಕೆ ಸೆಟಲ್ಮೆಂಟ್, ನಿನ್ನ ಅವಮಾನಕ್ಕೆ ಸೆಟಲ್ಮೆಂಟ್, ನಿನ್ನ ವ್ಯಾಧಿಗೆ ಸೆಟಲ್ಮೆಂಟ್. ಈ ವರ್ಷ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಮೇಲೆ ವ್ಯಕ್ತಿಗತವಾದ ಮಹಿಮೆ ಇಳಿದು ಬಂದು ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೆ ಕಾಣದೇ ಇರತಕ್ಕಂಥ ಅದ್ಭುತಗಳನ್ನ, ಅತಿಶಯಗಳನ್ನ ನಿಮ್ಮ ಜೀವನದಲ್ಲಿ ಮಾಡುವಂತದ್ದಾಗಿರ್ತದೆ. ಈ ವರ್ಷ ನಿಮಗೆ ನಾನು ಆರಾಧನೆ ಮಾಡ ಜೀವಂತವಾಗಿ ಎದ್ದ ನಮ್ಮಪ್ಪ ಯೇಸಪ್ಪ ನಿಮಗೆ ವಿಶೇಷವಾದ ಕೃಪೆಯನ್ನ ತೋರಿಸ್ತಾರೆ.